ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನದ ವಿಶ್ವಗುರು ಬಸವಣ್ಣನವರು ಜಗತ್ತು ಕಂಡ ಅಪ್ರತಿಮ ಮಹಾಮಾನವತಾವಾದಿಗಳು. ಶಿವಯೋಗ, ಕಾಯಕ, ದಾಸೋಹ, ಸಮಾನತೆ, ಸ್ವಾತಂತ್ರ್ಯತೆ ಇಂತಹ ಮಹೋನ್ನತ ಮೌಲ್ಯಗಳ ಮೂಲಕ ಸಕಲ ಜೀವಾತ್ಮರಿಗೂ ಲೇಸ ಬಯಸಿದವರು. ಇಂತಹ ಪರಮ ಪರಂಪರೆಯ ಬಳಿಬಿಡಿದು ಬಂದ ಹಾವೇರಿಯ ಶ್ರೀ ಹುಕ್ಕೇರಿ ಮಠವು ಅಪಾರ ಭಕ್ತ ಬಂಧುಗಳ ಶ್ರದ್ಧಾ ಕೇಂದ್ರವಾಗಿದೆ. ಮಹಾ ತಪಸ್ವಿಗಳಾದ ಶ್ರೀ ಶಿವಬಸವ ಶಿವಯೋಗಿಗಳವರು ಲಿಂಗಲೀಲಾ ಲೋಲರಾಗಿದ್ದರು. ಮಹಾ ತಪಸ್ವಿಗಳಾಗಿದ್ದರು. ಭಕ್ತಾನುರಾಗಿಗಳಾಗಿದ್ದರು. ಪರಮಾರಾಧ್ಯ ಯುಗ ಪುರುಷರಾದ ಹಾನಗಲ್ಲ ಶ್ರೀ ಕುಮಾರ ಮಹಾಶಿವಯೋಗಿಗಳವರ ಆತ್ಮೀಯ ಪೂಜ್ಯರಾಗಿದ್ದ ಪೂಜ್ಯರು ಸಮಾಜೋಧಾರ್ಮಿಕ ಕಾರ್ಯಗಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಿದವರು. ಉದಾರ ಚರಿತರಾಗಿ, ಉದಾತ್ತ ಚಿಂತಕರಾಗಿ, ಅಪ್ರತಿಮ ಬದುಕನ್ನು ಬದುಕಿದ ಶ್ರೀ ಶಿವಬಸವ ಶಿವಯೋಗಿಗಳವರ ಶಿಷ್ಯರಾಗಿ ಶ್ರೀ ಹುಕ್ಕೇರಿ ಮಠದ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸಿದವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳವರು. ಭಕ್ತ ಬಂಧುಗಳ ಬದುಕನ್ನು ಬೆಳಗುವ ಕಾಯಕ ಕೈಂಕರ್ಯವನ್ನು ಅತ್ಯಂತ ಸಮರ್ಥವಾಗಿ ನೆರವೇರಿಸಿದ ಪೂಜ್ಯರು ಗುರುವಂದನ ಕಾರ್ಯಕ್ರಮದ ನಿಮಿತ್ತ ಸಮಸ್ತ ಸದ್ಭಕ್ತರೆಲ್ಲರೂ ತಮಗೆ ಸಮರ್ಪಿಸಿದ ಬೆಳ್ಳಿ ಬಂಗಾರವನ್ನು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಸಮರ್ಪಿಸಿ ಮಮತಾಮಯಿ ಮಹಾಸ್ವಾಮಿಗಳೆನಿಸಿದರು. ಅಪರೂಪದ ಶಿವಯೋಗ ಸಾಧಕರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳವರ ಸಮರ್ಥ ವಾರಸುದಾರರಾದವರು ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರು. ವಿದ್ಯೆ, ವಿನಯ, ಶಿಸ್ತು, ಸೌಜನ್ಯ, ಪ್ರತಿಭೆ, ಪಾಂಡಿತ್ಯಗಳ ಸಾಕಾರ ಮೂರ್ತಿಗಳಾದ ಪೂಜ್ಯರು ನಮ್ಮ ನಾಡಿನ ಅತ್ಯಂತ ಕ್ರಿಯಾಶೀಲ ಯತಿವರೇಣ್ಯರು. ಶಿವಯೋಗ ಸಾಧಕರಾಗಿ, ಶಿವತತ್ವ ಬೋಧಕರಾಗಿ, ಸಮರ್ಥ ಸಮಾಜ ಸುಧಾರಕರಾಗಿ ಮುನ್ನಡೆಯುತ್ತಿರುವ ಪೂಜ್ಯರು ಶಿಕ್ಷಣ ಪ್ರೇಮಿಗಳು, ಕಾಯಕ ಪರಿಣಾಮಿಗಳು, ನಿರಂಜನ ನಿಜನೇಮಿಗಳು. ಅಂತೆಯೇ ಪೂಜ್ಯರನ್ನು ನಂಬಿದ ಭಕ್ತರ ಬದುಕು ಭವ್ಯ ಬೆಳದಿಂಗಳು. ಶ್ರೀಮಠದ ಪ್ರಸಾದ ನಿಲಯದ ಅಮೃತ ಮಹೋತ್ಸವ, ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ, ಹಳೆಯ ವಿದ್ಯಾರ್ಥಿಗಳ ಸಂಘದ ರಜತೋತ್ಸವ, ಗುರುವಂದನ ಸಮಾರಂಭ, ಜಾನುವಾರು ಪ್ರದರ್ಶನ, ನಮ್ಮೂರ ಜಾತ್ರೆ, ಹೀಗೆ ಎಲ್ಲ ಕಾರ್ಯಕ್ರಮಗಳ ನಿಮಿತ್ತ ವಿಶೇಷವಾದ, ವಿನೂತನವಾದ, ವಿಧಾಯಕವಾದ ಕಾರ್ಯಕ್ರಮಗಳು ಜರುಗಿದವು. ಸುಮಾರು 75 ಹಳ್ಳಿಗಳಲ್ಲಿ ಜನಜಾಗೃತಿ ಪಾದಯಾತ್ರೆಯು ಅತ್ಯಂತ ವೈಭವೋಪೇತವಾಗಿ ಜರುಗಿತು. ಸಾವಿರಾರು ಜನ ದುರ್ಗುಣಗಳಿಂದ ಮುಕ್ತರಾದರು, ಸದ್ಗುಣಗಳಿಂದ ಸರ್ವಶಕ್ತರಾದರು. ಲಕ್ಷಾಂತರ ಜನರು ರುದ್ರಾಕ್ಷ ದೀಕ್ಷೆಯನ್ನು ಸ್ವೀಕರಿಸಿ ಪುನೀತರಾದರು, ಪುಳಕಿತರಾದರು, ಪುಣ್ಯಾತ್ಮರಾದರು. ಅಪಾರ ಪ್ರಮಾಣದ ದವಸ ಧಾನ್ಯಗಳನ್ನು ಸಮರ್ಪಿಸಿ ಕೃತಾರ್ಥರಾದರು. ಸದ್ಭಕ್ತರು ಭಕ್ತಿಯ ಬುತ್ತಿಯನ್ನು ದಾಸೋಹ ಕೈಂಕರ್ಯಕ್ಕೆ ಸಲ್ಲಿಸಿ ನಾಡಿನ ಗಮನವನ್ನೇ ಸೆಳೆದರು. ಹಾವೇರಿ ಮಹಾನಗರದ ವಿವಿಧ ಬಡಾವಣೆಗಳಲ್ಲಿ ಶರಣ ಸಂಸ್ಕೃತಿಯ ಉಡಾವಣೆಯಾಯಿತು. ರಸ್ತೆಗಳೆಲ್ಲ ಹೂಗಳಿಂದ ಅಲಂಕೃತಗೊಂಡಿದ್ದವು. ಸದ್ಭಕ್ತರೆಲ್ಲ ಪೂಜ್ಯರ ಮುಂದೆ ಪುಣ್ಯೋದಕ ಸುರಿದರು. ಪೂಜ್ಯರ ಮೇಲೆ ಹೂ ಮಳೆಗರೆದರು, ಸದ್ಭಕ್ತಿಯ ಮೆರೆದರು. ಕೊರೆವ ಚಳಿಯನ್ನು ಲೆಕ್ಕಿಸದೆ ಸಾವಿರ ಸಾವಿರ ಸದ್ಭಕ್ತರು ಪ್ರವಚನವನ್ನು ಕೇಳಿ ಪ್ರಶಾಂತಿಯನ್ನು ಪಡೆದರು. ಸುಮಾರು 51,000 ಸದ್ಭಕ್ತರು ಐತಿಹಾಸಿಕ ವಚನ ವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನೆಲದ ಶರಣರಿಗೆ, ಸಂತರಿಗೆ, ಧೀಮಂತ ಪುಣ್ಯ ಪುರುಷರಿಗೆ ವಂದನೆಗಳನ್ನು ಸಮರ್ಪಿಸಿ ಭವ್ಯ ಭಾರತ ದೇಶದಲ್ಲಿಯೇ ಅಪರೂಪದ ಕಾರ್ಯಕ್ರಮ ನೆರವೇರಿಸಿ ಚಾರಿತ್ರಿಕ ದಾಖಲೆಯನ್ನೇ ಬರೆದರು. ಒಟ್ಟಾರೆಯಾಗಿ ಹಳ್ಳಿ ಹಳ್ಳಿಗಳಲ್ಲಿ ಭಕ್ತಿಯ ಬಳ್ಳಿ ಹಬ್ಬಿತು. ಓಣಿ ಓಣಿಗಳಲ್ಲಿ ವಚನ ಓಂಕಾರ ಮೊಳಗಿತು. ನಗರ ನಗರಗಳು ಆದರದ ಆಗರಗಳಾದವು. ನಮ್ಮೂರ ಜಾತ್ರೆಯು ಜೈತ್ರ ಯಾತ್ರೆಯಾಯಿತು. ಹುಕ್ಕೇರಿ ಮಠವು ಕರ್ತಾರನ ಕಮ್ಮಟವಾಯಿತು. ಹಾವೇರಿಯು ಕಾರುಣ್ಯದ ಕಾವೇರಿಯಾಯಿತು. ಹಾವೇರಿಯು ಮರಿ ಕಲ್ಯಾಣವಾಯಿತು, ಬಸವ ಕಲ್ಯಾಣವಾಯಿತು, ಜಗದ ಕಲ್ಯಾಣವಾಯಿತು. ಶರಣ ಬಂಧುಗಳೇ, ಬನ್ನಿ, ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸಿದ ಪ್ರತಿಯೊಬ್ಬ ಸದ್ಭಕ್ತರಿಗೂ ನಮ್ಮೆಲ್ಲರ ಹೃದಯ ತುಂಬಿದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಹಾವೇರಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ನಿರಂಜನ ತತ್ವಗಳ ನಿತ್ಯೋತ್ಸವ, ಭಕ್ತ ಬಂಧುಗಳ ಭಾಗ್ಯೋತ್ಸವ. ಸಕಲ ಜೀವಾತ್ಮರಿಗೂ ಲೇಸಾಗಲಿ. ಶರಣು ಶರಣಾರ್ಥಿ.